ಮಾಮ್ ನಾವು ಆ ಸುಬ್ಬುನ ಕಿಡ್ನಾಪ್ ಮಾಡೋ ಬದಲು ಶ್ರಾವಣಿನ ಎತ್ತಾಕೊಂಡು ಹೋಗಿ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಗೇನಾದ್ರು ಮಾಡಿದ್ರೆ ನಾವಿಬ್ರು ಜೈಲಲ್ಲಿ ಕುತ್ಕೋಬೇಕಿತ್ತು. ಇಷ್ಟಕ್ಕೂ ಅವಳನ್ನ ಹೆದರ್ಸಿ ಬೆದರ್ಸಿ ಮದುವೆ ಆಗೋದ್ರಿಂದ ಏನ್ ಲಾಭ ಇದೆ ಮಾಡಿ? ಮಾಮ್, ಇವಾಗ ತಾನೇ ಏನ್ ಲಾಭ ಆಗಿದೆ? ಎಲ್ಲದೂ ಹಾಳಾಗೋಗಿದೆ. ಆ ಸುಬ್ಬುನ ನಾವು ಪ್ಲಾನ್ ಪ್ರಕಾರ ಕಿಡ್ನಾಪ್ ಮಾಡಿದ್ವಿ, ಆದ್ರೆ ಹೇಗೆ ಫ್ಲಾಪ್ ಆಯ್ತು ಮಾಮ್? ಅವ್ನು ಹೇಗೆ ತಪ್ಪಿಸ್ಕೊಂಡು ಬಂದ? ಆ ರೌಡಿಗಳಿಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ಆ ಸುಬ್ಬುನ ಕಾಪಾಡಿದ್ದು ಯಾರೋ ಹುಡುಗಿ ಅಂತೆ. ಆ ಹುಡುಗಿ ಯಾರು? ಅವಳು ಎಲ್ಲಿಂದ ಬಂದು ಏನು ಸುಬ್ಬುನ್ ಕಾಪಾಡಿದ್ಲು? ನಾನು ಅದನ್ನು ಚೆಕ್ ಮಾಡಕ್ಕೆ ಹೇಳಿದ್ದೇನೆ. ಆ ದಾಂಡಿಗರು ಈಗಾಗಲೇ ಅಕ್ಕಪಕ್ಕದಲ್ಲಿರೋ CCTV ಚೆಕ್ ಮಾಡಿ ನನಗೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಜಸ್ಟ್ ವೇಟ್ ಅಂಡ್ ಸಿ. ಯಾರು ಅಂತ ನನಗೂ ಗೊತ್ತಾಗಬೇಕಲ್ಲ. ಅವರೇ ಇರಬೇಕು. ಚೆಕ್ ಮಾಡು. ಹಲೋ ಸರ್, CCTV ಫುಟೇಜ್ ಸಿಕ್ಕಿದೆ ಸರ್. ಸರಿ ಆಯಿತು. ಆ CCTV ಫುಟೇಜಸ್ನ ನನಗೆ ಇವಾಗಲೇ ಫಾರ್ವರ್ಡ್ ಮಾಡಿ. ಮಾಮ್, ಫುಟೇಜಸ್ ಸಿಕ್ಕಿದೆಯಂತೆ. ಇನ್ನೇನು ಒಂದು 5 ನಿಮಿಷ ಫಾರ್ವರ್ಡ್ ಮಾಡ್ತಾನಂತ. ಅಲ್ಲ ಶ್ರೀವಲ್ಲಿ, ಶ್ರಾವಣಿನ ಇಷ್ಟಪಟ್ಟಿದ್ನಾ? ಇದೆಲ್ಲ ನಡಿಬೇಕು ಅನ್ನೋದು ಆ ದೇವ್ರಿಚ್ಛೆ ಆಗಿತ್ತು ಅನ್ಸುತ್ತೆ ಮೇಡಮ್. ನಡೆದಿದೆ. ಈಗ ಶ್ರಾವಣಿ ಸುಬ್ಬು ಇಬ್ರು ನಿಜವಾಗ್ಲೂ ಮದುವೆ ಆಗಿದ್ದಾರೆ. ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಅವರಿಬ್ರು ಚೆನ್ನಾಗಿರ್ಲಿ ಬಿಡಿ ಮೇಡಮ್. ಏನ್ ಶ್ರೀವಲ್ಲಿ, ಇದಕ್ಕಿದ್ದಾಗೆ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ಹಾಗಾದ್ರೆ ನೀನು ಸುಬ್ಬುನ ಪೂರ್ತಿಯಾಗಿ ಬಿಟ್ಬಿಟ್ಯಾ? ಹೇಳಿದ್ನಲ್ಲ ಮೇಡಮ್, ಪ್ರೀತಿನ ಪಡ್ಕೋಬೇಕೇ ಹೊರ್ತು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಸುಬ್ಬು ಪ್ರೀತಿನ ಹಿಡ್ದಿಟ್ಕೊಂಡು ಅವನ ಕೈಲಿ ತಾಳಿ ಕಟ್ಟಿಸ್ಕೋತೀನಿ ಅಂತ ಅನ್ಕೊಂಡಿದ್ದೆ ನೋಡಿ, ಅದು ನನ್ನ ಭ್ರಮೆ. ನಾನು ಆ ಭ್ರಮೆಯಿಂದ ಆಚೆ ಬಂದಿದ್ದೀನಿ. ನೀವು ಅಷ್ಟೇ. ಅವ್ರಿಗೆ ತೊಂದರೆ ಕೊಡೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಅವ್ರ ಪಾಡಿಗೆ ಅವರು ಬದುಕಕ್ಕೆ ಬಿಟ್ಬಿಡಿ ಮೇಡಮ್. ಪುಣ್ಯ ಬರುತ್ತೆ. ಇನ್ನು ಮುಂದೆ ಅವ್ರ ಮೇಲೆ ಕೆಂಡ ಕಾರೋದು, ದ್ವೇಷ ಮಾಡೋದು ಇದ್ಯಾವುದು ಬೇಡ. ನನಗಂತೂ ನಿಮ್ಗಳ ಸವಾಸನೇ ಬೇಡ. ಅಲ್ಲ ಶ್ರೀವಲ್ಲಿ, ಇದನ್ನ ಮಾತಾಡ್ತಿರೋದು ನೀನಾ? ಏನಾಗಿದೆ ನಿನಗೆ? ವಾಟ್ಸ್ ರಾಂಗ್ ವಿತ್ ಯು? ಹೌದು ಮೇಡಮ್, ಇದುವರೆಗೂ ಇದ್ದಿದ್ದ ಶ್ರೀವಲ್ಲಿನೇ ಬೇರೆ, ಇನ್ನು ಮುಂದೆ ಇರೋ ಶ್ರೀವಲ್ಲಿನೇ ಬೇರೆ. ಸುಬ್ಬು ಸಿಗ್ಬೇಕು ಅನ್ನೋ ಆಸೆಯಿಂದ ನಾನು ನಿಮ್ಮ ಜೊತೆ ಕೈ ಜೋಡಿಸ್ದೆ. ಆದರೆ ನಾನು ಅನ್ಯಾಯದ ದಾರಿ ಹಿಡಿದೆ ನ್ಯಾಯವಾಗಿ ಮನಸ್ಸಿಂದ ಒಳ್ಳೆ ಒಳಗೆ ನಾನು ನಡ್ಕೊಂಡಿದ್ದಿದ್ರೆ ಸುಬ್ಬು ನನಗೆ ಸಿಗ್ತಿದ್ನೋ ಏನೋ. ಆದರೆ ನನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋ ದುರಾಸೆಯಲ್ಲಿ ನಾನು ನಿಮ್ಮಂಥವ್ರ ಸವಾಸ ಮಾಡಿಬಿಟ್ಟೆ. ನೀವು ಮನುಷ್ಯರ ಮನಸ್ಸನ್ನೇ ಬದಲಾಯಿಸ್ತೀರಾ ಮೇಡಮ್. ಮುಂದೆ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಹಿಂದೆನೆ ಬೆನ್ನಿಗೆ ಚೂರಿ ಹಾಕ್ತೀರಾ. ನಿಮ್ಮಷ್ಟು ಜಾಣತನ ನನಗಿಲ್ಲ ಮೇಡಮ್. ಏನ್ ಶ್ರೀವಲ್ಲಿ? ಅಲ್ಲ, ನಾವೆಲ್ಲ ಕೆಟ್ಟವರು, ರಾಕ್ಷಸರು ಅನ್ನೋ ತರ ಮಾತಾಡ್ತಿದ್ಯಾ? ಇಷ್ಟು ದಿನ ನೀನು ನಮ್ ಜೊತೆ ಕೈ ಜೋಡಿಸಿ ಎಲ್ಲ ಕೆಲಸ ಮಾಡಿದ್ಯಾ ಅನ್ನೋದನ್ನ ಮರಿಬೇಡ. ಹೌದು ಮೇಡಮ್, ನಿಮ್ ಜೊತೆ ಸೇರ್ಕೊಂಡು ನಾನು ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ಕರ್ಣ ಒಳ್ಳೆಯವನೇ, ಆದ್ರೆ ದುರ್ಯೋಧನನ ಜೊತೆ ಸೇರಿದ್ದಕ್ಕೆ ಅವನ ಶಕ್ತಿ ಆಗ್ಲಿ ಅವನ ಒಳ್ಳೆತನ ಆಗ್ಲಿ ಎಲ್ಲ ಮಣ್ಪಾಲಾಗೋಯ್ತು. ಇದುವರೆಗೂ ನಾನು ಯಾವತ್ತೂ ಕೆಟ್ಟದನ್ನ ಯೋಚನೆ ಮಾಡ್ದವಳು ಅಲ್ಲ, ಒಬ್ರು ಕೆಟ್ಟದನ್ನ ಬಯಸ್ತವಳು ಅಲ್ಲ. ಆದ್ರೆ ನಾನು ನಿಮ್ ಜೊತೆ ಸೇರ್ಕೊಂಡು ನನ್ನ ಮನ್ಸೇ ಬದಲಾಗೋಗಿತ್ತು. ನಾನೇ ಸತ್ತು ಹೋಗಿದ್ದೆ. ಹೋಗ್ಲಿ ಬಿಡಿ, ಸುಬ್ಬು ನನಗೆ ಸಿಗದೆ ಇರೋದೇ ಒಳ್ಳೇದಾಯ್ತು. ಸುಬ್ಬು ಅಂತ ಒಳ್ಳೆ ಮನ್ಸಿರೋ ಹುಡುಗನ್ನ ಪಡ್ಕೊಳ್ಳೋ ಯೋಗ್ಯತೆ ನನಗಿರ್ಲಿಲ್ಲ. ಶ್ರಾವಣಿ ಸುಬ್ಬುಗೆ ತಕ್ಕನಾದ ಜೋಡಿ. ಅವಳು ಇದುವರೆಗೂ ಒಬ್ರಿಗೂ ಕೆಟ್ಟದ್ ಬಯಸ್ತವಳಲ್ಲ. ನಾವೆಲ್ಲ ಎಷ್ಟೇ ಅವಳಕ್ಕೆ ಕಷ್ಟ ಕೊಟ್ಟು ಕಾಟ ಕೊಟ್ರು ನಮಗೆ ಯಾವತ್ತೂ ಅವಳು ಅನ್ಯಾಯ ಮಾಡಿಲ್ಲ. ನೋಡಿದೇನು ಸುಬ್ಬು, ಶ್ರಾವಣಿ ಅಮ್ಮವ್ರು ನಿನ್ನ ಹೆಸರನ್ನ ಹೇಗೆ ವಿವರಿಸಿದ್ರು. ಈಗ ನಿನ್ ಸರ್ದಿ. ನಾನು ಮೇಡಮ್ ಹೆಸರು ಹೇಳೋದ ಬೇಡಪ್ಪ, ಇದೆಯಲ್ಲ ಯಾಕೋ ಸರಿ ಹೋಗಲ್ಲ. ಯಾಕಪ್ಪ ಕಾರ್ತಿಕೇಯ, ಹೆಂಡತಿ ಹೆಸರು ಹೇಳೋದಕ್ಕೆ ನಾಚಿಕೆನಾ ಅಥವಾ ಹೆದರಿಕೆನಾ? ಎರಡೂ ಅಲ್ಲಕ್ಕಂತ. ಮತ್ತೆ ಗೌರವ. ಸುಬ್ರಹ್ಮಣ್ಯ, ಗೌರವ ಪ್ರೀತಿ ಯಾವಾಗಲೂ ಇರುತ್ತೆ ಕಣೋ. ಆದರೆ ಈಗ ಗೌರವನ ಪಕ್ಕಕ್ಕಿಟ್ಟು ಹೆಂಡತಿ ಹೆಸರು ಹೇಳು. ಅಮ್ಮ, ಅದೆಲ್ಲ ಆಗಲ್ಲ ಬಿಡಮ್ಮ. ಆಗಲ್ವಾ? ಆಗಲ್ಲ ಅಂದ್ರೆ ನಿಮ್ಮನ್ನ ಒಳಗ್ ಬಿಡೋ ಮಾತೇ ಇಲ್ಲ. ನಿನ್ನಷ್ಟೇ ಅಲ್ಲ ಸುಬ್ಬು, ನಿನ್ ಹೆಂಡತಿನೂ ಒಳಗಡೆ ನಾವು ಸೇರ್ಸಲ್ಲ.
ಅಕ್ಕ ಈಗ ತಾನೇ ಇಂದ್ರಮ್ಮ ಅವ್ರ ಹತ್ರ ಜಗಳ ಮಾಡಿದ್ದಾಯ್ತು, ಇವಾಗ ನಿನ್ ಸರ್ದಿನ. ಈಗ ಸರ್ದಿ ನಂದಲ್ಲ ನಿಂದು. ಈಗ ನೀನು ನಿನ್ ಹೆಂಡತಿ ಹೆಸರು ಹೇಳಲೇಬೇಕು. ಹೌದು, ಹೇಳಲೇಬೇಕು. ಇವತ್ತು ನೀನು ಹೇಳೋ ತನಕ ಬಿಡಲ್ಲ ಕಣೋ. ಹೌದು ಹೌದು ಮಗನೆ, ಹೆಸರು ಹೇಳ್ಬಿಟ್ಟೆ ಒಳಗೆ ಹೋಗ್ಬೇಕು. ಆಯ್ತೇನಪ್ಪ, ಮನೆಯವರೆಲ್ಲ ಒಗ್ಗಟ್ಟಾದ್ವಿ. ಈಗ ನೀನು ನಿನ್ನ ಹೆಂಡತಿ ಹೆಸರು ಹೇಳಲಿಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿ ಕುತ್ಕೊಂಡ್ಬಿಡ್ತೀವಿ. ವಿಶಾಲವಾದ ಅಕ್ಷಿ ಕುತ್ಕೊಳ್ಳೆ, ಇದ್ದಾನ ಕುತ್ಕೊಳ್ಳೆ. ಆಯ್ತಾಯ್ತು ಹೇಳ್ತೀನಿ. ಜೊತೆಯಲ್ಲಿ ಓದದಿದ್ದರೂ ಗೆಳತಿಯಾಗಿ ಬಂದವರು, ನನ್ನ ದೇವರ ಪುತ್ರಿಯಾದರೂ ನನ್ನ ಮನೆಯ ಬಾಗಿಲಿಗೆ ಬಂದವರು, ಸೂಪರ್. ಶಾಲೆಯಲ್ಲಿ ಪಾಠ ಹೇಳಿಕೊಡದಿದ್ದರೂ ನನ್ನಿಂದ ಹಾಗೆ ಕರೆಸಿಕೊಂಡವರು. ಹಾಗೆ ಅಂದ್ರೆ ಮೇಡಮ್, ನಾವ್ ಕೇಳಿದ್ದು ನಿನ್ ಹೆಂಡತಿ ಹೆಸರು ಹೇಳ್ಬೇಕು ಅಂತ, ಮೇಡಮ್ ಅಂತ ಅಲ್ಲ. ಅವ್ರ ಹೆಸರು ಮೇಡಮ್ ಏನಾ? ಓ ಮಗನೇ, ಹೆಸರು ಹೇಳಕ್ಕೆ ಇಷ್ಟೊಂದು ಹೆದರ್ಕೊತಿಯಲ್ಲೋ, ಮುಂದೆ ನಿನ್ನ ಪ್ರೀತಿ ವಿಷಯನ ಹೇಗೆ ಹೇಳ್ತೀಯಾ? ಸುಬ್ಬುಗೆ ನನ್ನ ಹೆಸರು ಹೇಳಕ್ಕೆ ಇಷ್ಟ ಇಲ್ವಾ? ಇಲ್ಲ, ಇವನ್ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೋಬೇಕು. ಇವನ್ ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದಾನೆ? ನನ್ನ ಮೇಲೆ ಪ್ರೀತಿ ಇದೆಯೋ, ಭಯ ಇದೆಯೋ, ಗೌರವ ಇದೆಯೋ, ಅಥವಾ ಇನ್ನೂ ಕೋಪನೇ ಇದೆಯೋ? ಒಂದು ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳಿ ಇವನಿಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು. ಹೇಳಪ್ಪ ಕಾರ್ತಿಕೇಯ, ಒತ್ತಾಗಿದೆ. ಈಗ ಹೇಳ್ತೀಯ ಇಲ್ವೋ? ಹೇಳಪ್ಪ ಕಾರ್ತಿಕೇಯ, ಅದು ಎಷ್ಟು ಅಂತ ಇದು ಮಾಡ್ತೀವಿ. ಬಹಳ ಬಿಲ್ಡಪ್ ತಗೋತಾರ ಕಡೆ ನಿನ್ ತಮ್ಮ. ಆಯ್ತಾಯ್ತು ಹೇಳ್ತೀನಿ.